ನಮಸ್ಕಾರ. ವೆಲ್ಕಮ್ ಟು ಇನ್ಸೈಟ್ಸ್ 21 ಇಂಟು ಆಫ್ ಅನ್ ಅವರ್ ಲೆಸ್ ನಾವ್ ಥಿಂಕ್. ಇವತ್ತು ನಾವು ಮಾಡ್ತಿರೋ ಸಬ್ಜೆಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದರಲ್ಲಿ ಫಸ್ಟ್ ಚಾಪ್ಟರ್ ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ. ಇವಾಗ ಸೆಕೆಂಡ್ ಚಾಪ್ಟರ್ ದಟ್ ಈಸ್ ಪೊಲಿಟಿಕಲ್ ವ್ಯಾಲ್ಯೂಸ್ ಆ್ಯಂಡ್ ಐಡಿಯಲ್ಸ್. ಇದರಲ್ಲಿ ನಾವು ಯಾವ್ಯಾವ ಕಾನ್ಸೆಪ್ಟ್ ಕವರ್ ಮಾಡ್ತಿದ್ದೀವಿ ಅಂದರೆ, ಫಸ್ಟ್ ನಾನ್ ವೈಲೆನ್ಸ್ ಆ್ಯಂಡ್ ಟಾಲರೆನ್ಸ್ ಬೈ ಮಹಾತ್ಮ ಗಾಂಧೀಜಿ, ನೆಕ್ಸ್ಟ್ ಕೋ ಎಕ್ಸಿಸ್ಟೆನ್ಸ್ ಮೌಲಾನಾ ಆಜಾದ್, ಸ್ವರಾಜ್ಯ ಬಾಲ್ ಗಂಗಾಧರ್ ತಿಲಕ್, ಇಂಟಿಗ್ರಲ್ ಹ್ಯುಮ್ಯಾನಿಸಮ್ ಬೈ ದೀನ್ ದಯಾಳ್ ಉಪಾಧ್ಯಾಯ್. ಸೊ ನಾವಿವಾಗ ಕಾನ್ಸೆಪ್ಟ್ಗೆ ಹೋಗೋಣ. ನೀವು ಕೂಡ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ಕಾನ್ಸೆಪ್ಟ್ಗೆ ಹೋಗೋಣ. ನಾನ್ ವೈಲೆನ್ಸ್ ಆ್ಯಂಡ್ ಟಾಲರೆನ್ಸ್ ಬೈ ಮಹಾತ್ಮ ಗಾಂಧಿ. ಕಾನ್ಸೆಪ್ಟ್ಗೆ ಡೈರೆಕ್ಟಾಗಿ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮಹಾತ್ಮ ಗಾಂಧಿ ಅವರ ಫುಲ್ ನೇಮ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. He was born on 2nd October 1869 in Porbandar, Gujarat. His father was Karamchand Gandhi, mother Putali Bai, his wife Kasturba Gandhi. He completed his earlier education in Rajkot. 1888 ಅಲ್ಲಿ ಅವರು ಇಂಗ್ಲೆಂಡ್ಗೆ ಹೋಗ್ತಾರೆ ಬ್ಯಾರಿಸ್ಟರ್ನ ಆಗೋಕ್ಕೆ. ಸೊ ಏನಾಗುತ್ತೆ 1891 ಅಲ್ಲಿ ಮತ್ತೆ ಇಂಡಿಯಾಗೆ ರಿಟರ್ನ್ ಬರ್ತಾರೆ. ಸೊ ದಟ್ ಕೆಲಸ ಹುಡುಕ್ತಾ ಇರ್ತಾರೆ, ಬಟ್ ಯಾವುದೇ ಕೆಲಸ ಸಿಗೋದಿಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂದರೆ 1893 ಅವರು ಸೌತ್ ಆಫ್ರಿಕಾಗೆ ಹೋಗ್ತಾರೆ. ಯಾಕಂದರೆ ಅವರು ಬ್ಯಾರಿಸ್ಟರ್ ಆಗಿರೋ ಕಾರಣದಿಂದ ಒಂದು ಕಂಪ್ನಿ ಅವ್ರಿಗೆ ಕಾಂಟ್ರಾಕ್ಟ್ ಕೊಡುತ್ತೆ, 1 ವರ್ಷದ ಕಾಲ ನೀವು ಆ ಒಂದು ಕಂಪ್ನಿಲಿ ಕೆಲಸ ಮಾಡಬಹುದು ಅಂತ. ಅಲ್ಲಿ ಅವರು ದಾದಾ ಅಬ್ದುಲ್ಲಾ ಅನ್ನೋ ಕೇಸ್ನ ಹ್ಯಾಂಡಲ್ ಮಾಡ್ತಾರೆ, ಬಟ್ ಅನ್ಫಾರ್ಚುನೇಟ್ಲಿ ಅವರು ಸೋಲ್ತಾರೆ. ಯಾಕೆ ಅಂದರೆ ಸೌತ್ ಆಫ್ರಿಕಾದಲ್ಲಿ ರೇಷಿಯಲ್ ಡಿಸ್ಕ್ರಿಮಿನೇಷನ್ ನಡೀತಾ ಇರುತ್ತೆ. ಸೊ ದಟ್ ವೈಟ್ ಮತ್ತು ಬ್ಲ್ಯಾಕ್ ಪೀಪಲ್ ಮಧ್ಯೆ ಡಿಸ್ಕ್ರಿಮಿನೇಷನ್ ನಡೀತಾ ಇರುತ್ತೆ. ಒಂದಿನ ಏನಾಗುತ್ತೆ ಅಂದರೆ ಮಹಾತ್ಮ ಗಾಂಧೀಜಿ ಅವರು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅಲ್ಲಿ ಚೆಕ್ಕಿಂಗಿಗೆ ಬಂದಂತಹ ವ್ಯಕ್ತಿ ಮಹಾತ್ಮ ಗಾಂಧಿ ಅವರು ಬ್ಲ್ಯಾಕ್ ಆಗಿರೋ ಕಾರಣದಿಂದ ನೀವು ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ, ನೀವು ಲೋವರ್ ಕ್ಲಾಸ್ ಕಂಪಾರ್ಟ್ಮೆಂಟಲ್ಲಿ ಹೋಗಬೇಕು ಅಂತ ಹೇಳಿ ಆರ್ಡರ್ ಮಾಡಿ ಟ್ರೈನಿಂದ ಹೊರಗಾಗ್ತಾರೆ. ಆ ಒಂದು ಇನ್ಸಿಡೆಂಟ್ನಿಂದ ಮಹಾತ್ಮ ಗಾಂಧೀಜಿಯವರು ತುಂಬಾ ಬೇಜಾರಾಗ್ತಾರೆ. ಅದು ಒಂಥರ ಅವ್ರಿಗೆ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಇದು ಮಹಾತ್ಮ ಗಾಂಧೀಜಿಯವರ ಒಂದು ಡೀಟೇಲ್ಸ್ ಆಗಿರುತ್ತೆ. ನೆಕ್ಸ್ಟ್ ನಾವೀಗ ಕಾನ್ಸೆಪ್ಟ್ಗೆ ಹೋಗೋಣ. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ತಿಳ್ಕೊಂಡಾಗಿದೆ. ನೆಕ್ಸ್ಟ್ ನಮ್ಮ ಕಾನ್ಸೆಪ್ಟ್ಗೆ ಬರೋದಾದರೆ, ನಮ್ಮ ಕಾನ್ಸೆಪ್ಟ್ ನಾನ್ ವೈಲೆನ್ಸ್ ಆ್ಯಂಡ್ ಟಾಲರೆನ್ಸ್ ಆಫ್ ಮಹಾತ್ಮ ಗಾಂಧೀಜಿ. ಫಸ್ಟ್ ಅದರಲ್ಲಿ ಅಹಿಂಸೆ ಮೀನ್ಸ್ ನಾಟ್ ಟಾರ್ಚರಿಂಗ್ ಆರ್ ಕಿಲ್ಲಿಂಗ್ ಅದರ್ಸ್. ಬೇರೆಯವ್ರಿಗೆ ತೊಂದರೆ ಕೊಟ್ಟು ಬೇರೆಯವ್ರನ್ನ ಸಾಯಿಸಿ ನಾವು ಸ್ವತಂತ್ರ ತಗೊಳ್ಳೋದಲ್ಲ, ಶಾಂತ ರೀತಿಯಲ್ಲಿ ವರ್ತಿಸಿ ನಮಗೆ ಸ್ವತಂತ್ರ ತಗೊಳ್ಳೋಂಥದ್ದು ಗಾಂಧೀಜಿಯವರು ಫಾಲೋ ಆಗ್ತಿತ್ತು, ಅವರ ಪ್ರಿನ್ಸಿಪಲ್ ಆಗಿತ್ತು. ನಾನ್ ವೈಲೆನ್ಸ್ ಇಸ್ when a person does not cause violence to other beings on earth through his thoughts, words and actions. ಮಹಾತ್ಮ ಗಾಂಧೀಜಿಯವರು ಏನು ಫಾಲೋ ಮಾಡ್ತಿದ್ರು ಅಂದರೆ ನಾನ್ ವೈಲೆನ್ಸ್. ನಾನ್ ವೈಲೆನ್ಸ್ ಅಂದರೆ ಏನು ಅಂದರೆ ಬೇರೆಯವ್ರಿಗೆ ತೊಂದರೆ ಬರೀ ಕಿಲ್ ಮಾಡೋದಷ್ಟೇ ಅಲ್ಲ, ನಮ್ಮ ವರ್ಡ್ಸಿಂದ, ನಮ್ಮ ಥಾಟ್ಸಿಂದ ಅಥವಾ ನಮ್ಮ ಆ್ಯಕ್ಷನ್ಸಿಂದಲೂ ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು ಅನ್ನೋದು ಗಾಂಧೀಜಿಯವರ ಪ್ರಿನ್ಸಿಪಲ್ ಆಗಿತ್ತು. ಟಾಲರೆನ್ಸ್ ಅಂದರೆ ಏನು ಅಂದರೆ ಟಾಲರೆನ್ಸ್ ಇಸ್ ದ ಕ್ವಾಲಿಟಿ ಆಫ್ ರೆಸ್ಪೆಕ್ಟಿಂಗ್, ಅಕ್ಸೆಪ್ಟಿಂಗ್ ಡೈವರ್ಸಿಟಿ ಅರೌಂಡ್ ಅಸ್. ಬೇರೆಯವರ ಒಂದು ಥಾಟ್ಸ್ಗೆ ನಾವು ರೆಸ್ಪೆಕ್ಟ್ ಮಾಡಬೇಕು. ಬೇರೆಯವ್ರು ಏನು ಹೇಳ್ತಿದ್ದಾರೆ ಅದನ್ನು ಕೇಳಿಸ್ಕೊಂಡು ನೆಕ್ಸ್ಟ್ ನಮ್ಮ ಒಂದು ರೆಸ್ಪಾನ್ಸ್ ಕೊಡಬೇಕು. ಅವ್ರು ಹೇಳಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡಿ ನೆಕ್ಸ್ಟ್ ಡೈವರ್ಸಿಟಿ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತ ವೈವಿಧ್ಯತೆ ಅಂತ ಇರಬೇಕಾಗತ್ತೆ. ಬಿಕಾಸ್ ಬರೀ ಹಿಂದೂಸ್ ಇದ್ದಾರೆ, ನಮ್ಮ ಒಂದು ಸೊಸೈಟಿಲಿ ಹಿಂದೂಸ್ ಜಾಸ್ತಿ ಇದ್ದಾರೆ ಅಂದ್ಬಿಟ್ಟು ಮುಸ್ಲಿಮ್ಸ್ನೆಲ್ಲ ನಾವು ಬಾಯ್ಕಾಟ್ ಮಾಡ್ತೀವಿ ಅಂತ ಅಲ್ಲ. ಪ್ರತಿಯೊಂದು ರಿಲಿಜನ್ ಕೂಡ ಅಲ್ಲಿ ಇರಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ ಅನ್ಯೋನ್ಯವಾಗಿ ಇರಬೇಕು ಅನ್ನೋದನ್ನ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇರ್ತಾರೆ. ಸೊ ಮಹಾತ್ಮ ಗಾಂಧೀಜಿ ಅವರ ಒಂದು 2 ಇಂಪಾರ್ಟೆಂಟ್ ಮೂಮೆಂಟ್ಸ್ ಅಂತ ಹೇಳೋದಾದ್ರೆ, ಅವರ ರೋಲ್ ತುಂಬ ಇಂಪಾರ್ಟೆಂಟ್ ಅನಿಸಿದ್ದು ನಮಗೆ ದಂಡಿ ಮಾರ್ಚ್ ಮತ್ತು ಸ್ವದೇಶಿ ಮೂಮೆಂಟ್. ಒಂದೊಂದನ್ನೇ ತಿಳ್ಕೊಂಡು ಹೋಗೋಣ. ದಂಡಿ ಮಾರ್ಚ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ 1835 ಏನಾಗುತ್ತೆ ಅಂದರೆ ಬ್ರಿಟಿಷರು ಒಂದು ರೂಲ್ ಮಾಡ್ತಾರೆ. ಆ ರೂಲ್ ಪ್ರಕಾರ ಸಾಲ್ಟ್ ಈಸ್ ಮೇಡ್ ಇಲ್ಲಿಗಲ್ ಫಾರ್ ಇಂಡಿಯನ್ಸ್. ಸೊ ಅದರ ಪ್ರಕಾರ ಇಂಡಿಯನ್ಸ್ ಯಾರು ಕೂಡ ಸಾಲ್ಟ್ನ ಪರ್ಚೇಸ್ ಮಾಡೋ ಹಾಗಿಲ್ಲ, ಪ್ರೊಡ್ಯೂಸ್ ಮಾಡೋ ಹಾಗಿಲ್ಲ, ಸೆಲ್ ಮಾಡೋ ಹಾಗಿಲ್ಲ. ಅಕಸ್ಮಾತ್ ಏನಾದರೂ ಈ ರೂಲ್ಸ್ನ ವೈಲೇಟ್ ಮಾಡಿದ್ರು ಅಂದರೆ ಅವ್ರಿಗೆ 6 months ಇಂಪ್ರಿಸನ್ಮೆಂಟ್ ಅಲ್ಲಿ ಇರ್ತಾ ಇದ್ರು. ಇದೊಂದು ಸ್ಟ್ರಿಕ್ಟ್ ರೂಲ್ಸ್ ಆಗಿರುತ್ತೆ. ಸೊ ಈ ಒಂದು ಆಕ್ಟಿವಿಟೀಸ್ನೆಲ್ಲ ನೋಡಿದಂಥ ಎಷ್ಟೊಂದು ಜನ ಫ್ರೀಡಮ್ ಫೈಟರ್ಸ್ ಏನು ಮಾಡ್ತಾರೆ, ಗಾಂಧೀಜಿಯವ್ರ ಹತ್ರ ಹೋಗ್ತಾರೆ. ಈ ರೀತಿ ಎಲ್ಲ ರೂಲ್ಸ್ ಮಾಡಿದ್ದಾರೆ, ಸಾಲ್ಟ್ ತುಂಬಾ ಮುಖ್ಯ. ಈಗ ನಮಗೆ ಆಗಲಿ ಅಡುಗೆಗೆ ಉಪ್ಪಿಲ್ಲ ಅಂದರೆ ನಮ್ಗೆ ಇಷ್ಟ ಆಗುತ್ತಾ? ಸಾಲ್ಟ್ ತುಂಬಾ ಎಸೆನ್ಷಿಯಲ್ ಆಗಿರುತ್ತೆ. ಸೊ ಅಂಥ ಸಾಲ್ಟ್ನ ನಾವು ಇಂಡಿಯನ್ಸ್ಗೆ ಬಾಯ್ಕಾಟ್ ಮಾಡ್ತಾರೆ ಅನ್ನೋದು ರೂಲ್ಸ್ದು ಗಾಂಧೀಜಿಯವ್ರಿಗೆ ಇಷ್ಟ ಆಗಲ್ಲ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಆ ಪ್ರೊಟೆಸ್ಟಲ್ಲಿ ಅವರು ಸಬರ್ಮತಿ ಆಶ್ರಮ, ಇಟ್ ಈಸ್ ದೇರ್ ಇನ್ ಅಹಮದಾಬಾದ್ ಟು ದಂಡಿ, ಗುಜರಾತಲ್ಲಿ ಇರ್ತಕ್ಕಂಥ ದಂಡಿಗೆ ಅವರು ಬೈ ವಾಕಿಗೆ ಅವರು ಹೋಗ್ತಾರೆ. ಅದು 240 miles, ದಿನಕ್ಕೆ 12 miles ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ಬರೇ ಅಲ್ಲ, ಜನ ತುಂಬಾನೇ ಬರ್ತಾರೆ. 80,000 ಪೀಪಲ್ಸ್ ವಾಸ್ ಜಾಯ್ನ್ಡ್ ವಿತ್
ಮಹಾತ್ಮ ಗಾಂಧೀಜಿ. ಸೊ ಇನ್ನು 3 ವೀಕ್ಸ್, ಕೇವಲ 21 ದಿನದಲ್ಲೇ ಅವರು 240 ಮೈಲ್ಸ್ನ ನಡ್ಕೊಂಡು ಹೋಗಿ ದಂಡಿಗೆ ರೀಚ್ ಆಗ್ತಾರೆ. ಅಲ್ಲಿ ಮಹಾತ್ಮ ಗಾಂಧೀಜಿ ಅವರು ಏನು ಹೇಳ್ತಾರೆ ಅಂದರೆ, ಬೈ ದಿಸ್ ದಂಡಿ ಮಾರ್ಚ್ ಐ ವಿಲ್ ಶೇಕ್ ದ ಫೌಂಡೇಶನ್ ಆಫ್ ದ ಬ್ರಿಟಿಷ್ ಎಂಪೈರ್. ಈ ಒಂದು ರೂಲ್ಸ್ ಅವ್ರು ಹೇಳಿದ ಸ್ಟೇಟ್ಮೆಂಟು ಬ್ರಿಟಿಷ್ ಅವ್ರಿಗೊಂಥರ ನಡ್ಗ ಹುಟ್ಟಿಸ್ದಂಗೆ ಆಗುತ್ತೆ. ಈ ಒಂದು ರೂಲ್ಸಿಂದ ಅವರು ಸಾಲ್ಟ್ನ ಇಂಡಿಯನ್ಸ್ಗೂ ಕೂಡ ಯೂಸ್ ಮಾಡೋ ಒಂದು ರೂಲ್ಸ್ನ ತಂದಿಡ್ತಾರೆ. ನೆಕ್ಸ್ಟ್ ಸ್ವದೇಶಿ ಮೂವ್ಮೆಂಟ್. ಅದಕ್ಕೂ ಮುಂಚೆ ಪಾರ್ಟಿಷನ್ ಆಫ್ ಬೆಂಗಾಲ್ ತಿಳ್ಕೊಳ್ಳೋಣ, ಓಕೆನಾ. ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ವೆಸ್ಟ್ ಬೆಂಗಾಲ್ನ ಆಕ್ಯುಪೈ ಮಾಡ್ತಾರೆ. ವೆಸ್ಟ್ ಬೆಂಗಾಲ್ ಮತ್ತು ಅಲ್ಲಿ ಇದ್ದಿದ್ದು ಎಷ್ಟು ಪೀಪಲ್ಸ್ ಅಂದರೆ 78 ಮಿಲಿಯನ್ ಪಾಪ್ಯುಲೇಷನ್ ಬೆಂಗಾಲಲ್ಲಿ ಇರುತ್ತೆ. ಅದನ್ನು ಅಷ್ಟೊಂದು ಜನನ ಎಲ್ಲ ಒಂದೇ ಬ್ರಿಟಿಷರಲ್ಲಿ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಅದನ್ನು ಪಾರ್ಟಿಷನ್ ಮಾಡೋಣ, ವೆಸ್ಟ್ ಮತ್ತು ಈಸ್ಟ್ ಆಗಿ ಡಿವೈಡ್ ಮಾಡೋಣ. ಅಲ್ಲಿ ಏನಾಗುತ್ತೆ ಅಂದರೆ ವೆಸ್ಟಲ್ಲಿ ಜಾಸ್ತಿ ಇದ್ದಿದ್ದು ಹಿಂದೂಸು, ಈಸ್ಟಲ್ಲಿ ಇದ್ದಿದ್ದು ಜಾಸ್ತಿ ಮುಸ್ಲಿಮ್ಸು. ಇವಾಗ ಪಾರ್ಟಿಷನ್ ಆಗಿರೋ ಹೆಸರೇ ನಮ್ಮ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಆಗಿದೆ, ಈಸ್ಟ್ ಬಾಂಗ್ಲಾದೇಶ್ ಆಗಿದೆ. ಈ ಒಂದು ಪಾರ್ಟಿಷನ್ ವಿರೋಧ ಮಾಡಿದ್ದು ಮಹಾತ್ಮ ಗಾಂಧೀಜಿಯವರು. ಯಾಕಂದರೆ ನಮ್ಮ ದೇಶನ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಮಹಾತ್ಮ ಗಾಂಧೀಜಿ ಇದನ್ನು ಪ್ರೊಟೆಸ್ಟ್ ಮಾಡ್ತಾರೆ. ಈ ಒಂದು ಪ್ರೊಟೆಸ್ಟಲ್ಲಿ ಏನು ಡಿಸೈಡ್ ಆಗುತ್ತೆ ಅಂದರೆ, ಟು ಬಾಯ್ಕಾಟ್ ದ ಫಾರಿನ್ ಗೂಡ್ಸ್ ಆ್ಯಂಡ್ ಅ ಮೆಸೇಜ್ ಟು ಯೂಸ್ ದ ಸ್ವದೇಶಿ ಗೂಡ್ಸ್. ನಾವು ಮಹಾತ್ಮ ಗಾಂಧೀಜಿಯವರ ಒಂದು ಪಿಕ್ಚರಲ್ಲಿ ನೋಡ್ತಾ ಇರ್ತೀವಿ, ಒಂದು ಚರಕ ಇರುತ್ತೆ. ಸೊ ದಟ್ ಅದೇ ಅವರು ಸ್ವದೇಶಿ ಮೂಮೆಂಟ್. ಸೊ ಫಾರಿನ್ ಗೂಡ್ಸ್ನ ಬಾಯ್ಕಾಟ್ ಮಾಡಿ ಸ್ವದೇಶಿ ಗೂಡ್ಸ್ನ ಯೂಸ್ ಮಾಡಿ, ನಮ್ಮ ದೇಶದಲ್ಲೇ ತಯಾರಿಸ್ತಕ್ಕಂಥ ಗೂಡ್ಸ್ನ ಉಪಯೋಗಿಸಿ. ಯಾಕೆ ಫಾರಿನರ್ ತಂದು ಅವ್ರು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಗೂಡ್ಸ್ ನಾವ್ಯಾಕೆ ಬಳಸಬೇಕು, ನಮ್ಮ ದೇಶದಲ್ಲಿ ಬೆಳೆಯಲ್ವಾ, ನಮ್ಮ ದೇಶದಲ್ಲಿ ಇನ್ನೂ ಅತ್ಯುತ್ತಮವಾಗಿ ಬೆಳಿತೀವಲ್ಲ ಅಂಥ ಗೂಡ್ಸ್ನ ಉಪಯೋಗಿಸೋಣ ಅಂದ್ಬಿಟ್ಟು ಸ್ವದೇಶಿ ಮೂವ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು ನಾನ್ ಕಾರ್ಪೊರೇಷನ್ ಮೂವ್ಮೆಂಟಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನೋ ಸ್ಲೋಗನ್ನ ನಾವು ಕೇಳೇ ಇರ್ತೀವಿ. ಸೊ ಅದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಅದೇ ಹೇಗೆಂದರೆ ಡೂ ಆರ್ ಡೈ, ಬದುಕ್ತೀವೋ ಸಾಯ್ತೀವೋ, ಸ್ವತಂತ್ರದ್ದು ಬೇಕೇ ಬೇಕು ನಮಗೆ. ಯಾಕಂದರೆ ಇಷ್ಟೊಂದು ಡಿಸ್ಕ್ರಿಮಿನೇಷನ್ ಎಲ್ಲ ನಡೀತಾ ಇದೆ, ಇಷ್ಟೊಂದು ಎಕ್ಸ್ಪ್ಲಾಯ್ಟೇಷನ್ ಎಲ್ಲ ನಡೀತಾ ಇದೆ. ಇದನ್ನೇ ಕಂಟಿನ್ಯೂ ಆದರೆ ನೆಕ್ಸ್ಟ್ ಜನ್ರೇಷನ್ ಗತಿ ಏನು, ಯಾವಾಗಲೂ ನಾವು ಬ್ರಿಟಿಷರ ಅಧೀನದಲ್ಲೇ ಬಾಳ್ಬೇಕಾ ಅನ್ನೋದು ಮಹಾತ್ಮ ಗಾಂಧೀಜಿಯವರ ಒಂದು ಪ್ರಿನ್ಸಿಪಲ್ ಆಗಿರುತ್ತೆ. ಇಷ್ಟೆಲ್ಲ ಮೂಮೆಂಟ್ ಏನು ಮಾಡ್ತಾರೆ ಅಂದರೆ, ನಮ್ಮ ದೇಶಕ್ಕೆ ನಾನ್ ವೈಲೆನ್ಸ್ ಮತ್ತು ಟಾಲರೆನ್ಸಿಂದ ಅವ್ರಿಗೆ ಸ್ವತಂತ್ರ ಬೇಕಾಗಿರುತ್ತೆ. ಯಾವುದೇ ರೀತಿ ಫೈಟ್ಸು, ಯಾವುದೇ ರೀತಿ ಕ್ರೈಮ್ಸು ಎಲ್ಲ ತುಂಬ ಸಾಕಾಗೋಗಿರುತ್ತೆ. ಎಲ್ಲರೂ ಜಗಳಾಡ್ತಾನೆ ಇದ್ದರೆ ನ್ಯಾಯ ಸಿಗೋದೇ ಇಲ್ಲ. ಸೊ ಅವರ ಒಂದು ಪ್ರಿನ್ಸಿಪಲ್ ನಾನ್ ವೈಲೆನ್ಸ್ ಆ್ಯಂಡ್ ಟಾಲರೆನ್ಸ್ ಆಫ್ ಗಾಂಧಿ. ಇಷ್ಟೇ ಇಲ್ಲ, ಮಹಾತ್ಮ ಗಾಂಧೀಜಿಯವರು ಸಹ ಹಿಂದೂಸ್ ಮುಸ್ಲಿಂ ಕಮ್ಯುನಿಟಿನ ಒಂದು ಮಾಡಬೇಕು, ಎಲ್ಲ ಅನ್ಯೋನ್ಯವಾಗಿರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾರೆ ಅವರ ಒಂದು ಟೈಮ್ನಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಅಷ್ಟು ಸಕ್ಸಸ್ಫುಲ್ ಆಗೋದಿಲ್ಲ. ಇದು ಮಹಾತ್ಮ ಗಾಂಧೀಜಿಯವರ ನಾನ್ ವೈಲೆನ್ಸ್ ಆ್ಯಂಡ್ ಟಾಲರೆನ್ಸ್ ಕಾನ್ಸೆಪ್ಟ್ ಆಗಿದೆ. ಈ ಒಂದು ಕ್ವಶನ್ನ ನಮಗೆ ಬಿಕಾಮ್ ಎಕ್ಸಾಮ್ನಲ್ಲಿ 5 ಮಾರ್ಕ್ಸ್ಗೆ ರೈಟ್ ಎ ನೋಟ್ ಆನ್ ಮಹಾತ್ಮ ಗಾಂಧೀಜಿ ವಿತ್ ದ ಕಾನ್ಸೆಪ್ಟ್ ಆಫ್ ನಾನ್ ವೈಲೆನ್ಸ್ ಆ್ಯಂಡ್ ಟಾಲರೆನ್ಸ್ ಅಂತ ಕೇಳಿದ್ರೆ ಈ ಪಾಯಿಂಟ್ಸ್ನ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಸೊ 5 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಷ್ಟು ಈ ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಕೋಎಕ್ಸಿಸ್ಟೆನ್ಸ್ ಆಫ್ ಮೌಲಾನಾ ಆಜಾದ್. ಫಸ್ಟ್ ಮೌಲಾನಾ ಆಜಾದ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಮೌಲಾನಾ ಆಜಾದ್ ವಾಸ್ ಅ ಇಸ್ಲಾಮಿಕ್ ಥಿಯಾಲಜಿಯನ್, poet, freedom fighter, educational reformer and Indian politician. He was the first education minister of India. ನಮಗೆ ಇದು ಒಂದು ಕ್ವಶನ್ನ ನಮಗೆ ಯಾರು ಫಸ್ಟ್ ಎಜುಕೇಷನ್ ಮಿನಿಸ್ಟರ್ ಆಫ್ ಇಂಡಿಯಾನ MCQ ಕೇಳೋ ಚಾನ್ಸಸ್ ಇರುತ್ತೆ. ಸೊ ದಟ್ ನಮ್ಮ ಆನ್ಸರ್ ಮೌಲಾನಾ ಆಜಾದ್ ಆಗಿದೆ. ಈಸ್ ಆಲ್ಸೋ ದ ಯಂಗೆಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಆ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪಾರ್ಟಿಯ ಫಸ್ಟ್ ಯಂಗೆಸ್ಟ್ ಪ್ರೆಸಿಡೆಂಟ್ ಯಾರು ಅಂದರೆ ಮೌಲಾನಾ ಆಜಾದ್. ಈ ಪಬ್ಲಿಷಡ್ ದ ನ್ಯೂಸ್ ಪೇಪರ್ ಇನ್ 1912 ನೇಮ್ಡ್ ಅಲ್ ಹಿಲಾಲ್. ಇದರಲ್ಲಿ ಏನು ಮಾಡ್ತಿದ್ರು ಅಂದರೆ ನಮ್ಮ ಡ್ಯೂಟೀಸ್ ಆಸ್ ಎ ಇಂಡಿಯನ್ ಆಗಿ ನಮ್ಮ ಡ್ಯೂಟೀಸ್ ಏನು ಅನ್ನೋದನ್ನೆಲ್ಲದನ್ನು ನಮಗೆ ಹೇಳ್ತಾ ಇದ್ರು. ಈ ಒಂದು ನ್ಯೂಸ್ ಪೇಪರ್ನ ಅಬ್ಸರ್ವ್ ಮಾಡಿದಂಥ ಬ್ರಿಟಿಷ್ ಗವರ್ನಮೆಂಟ್ ಏನು ಮಾಡುತ್ತೆ ಅಂದರೆ ಈ ನ್ಯೂಸ್ ಪೇಪರ್ನ 1914ನಲ್ಲಿ ಬ್ಯಾನ್ ಮಾಡ್ತಾರೆ. ಮತ್ತೆ ಮೌಲಾನಾ ಆಜಾದ್ ಸುಮ್ಮನೆ ಇರಲಿಲ್ಲ, ಮತ್ತೆ ಅಲ್ ಬಲಾಗ್ ಅನ್ನೋ ಮ್ಯಾಗ್ಝಿನ್ನ 1914ಇಂದ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಬ್ರಿಟಿಷ್ ಅವರು ಅದನ್ನು ಸಹ 1916ನಲ್ಲಿ ಬ್ಯಾನ್ ಮಾಡ್ತಾರೆ. He was imposing the revolutionary ideas in the minds of people to make them aware of their responsibility. 1916ನಲ್ಲಿ ಬ್ಯಾನ್ ಮಾಡಿ ಬ್ರಿಟಿಷ್ ಅವರು ಅವರ 4 years ಆಫ್ ಇಂಪ್ರಿಸನ್ಮೆಂಟ್ನಲ್ಲಿ ಇಟ್ಟಿರ್ತಾರೆ. 1929ನಲ್ಲಿ ಬಂದಂತಹ ಮೌಲಾನಾ ಆಜಾದ್ ಅವರು ಏನು ಮಾಡ್ತಾರೆ ಅಂದರೆ ನಮ್ಮ ಇಂಡಿಯನ್ಸ್ ಮೈಂಡ್ನಲ್ಲಿ ರೆವಲ್ಯೂಷನರಿ ಐಡಿಯಾಸ್ನ ಹೇಳ್ತಾ ಇರ್ತಾರೆ. ಯಾವ ರೀತಿ ನಾವು ಬ್ರಿಟಿಷ್ ಅವ್ರನ್ನ ಹೊರಗಿಡ್ಬೋದು, ಯಾವ ರೀತಿ ನಮ್ಮ ಸ್ವಾತಂತ್ರ್ಯ ನಾವು ದಕ್ಕಿಸ್ಕೊಬೇಕು ಅನ್ನೋದನ್ನ ನಮ್ಗೆ ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಈ ಸಪೋರ್ಟೆಡ್ ದ ಸಾಲ್ಟ್ ಸತ್ಯಾಗ್ರಹ, ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್.
ಗಾಂಧೀಜಿಯವ್ರು ನಡೆಸ್ತಕ್ಕಂಥ ಸಾಲ್ಟ್ ಸತ್ಯಾಗ್ರಹ, ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್ ಅಲ್ಲೆಲ್ಲ ಮೌಲಾನಾ ಆಜಾದ್ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. He advocated the idea of universalization of basic education system. ಪ್ರತಿಯೊಬ್ಬ even boys and girls even both should get a universalization basic education system. ಒಬ್ಬರಿಗೆ ಒಂಥರ ಎಜುಕೇಶನ್, ಇನ್ನೊಬ್ರಿಗೆ ಒಂಥರ ಅಲ್ಲ. ಪ್ರತಿಯೊಂದು ಕ್ಲಾಸ್ ಆಫ್ ಸಿಸ್ಟಮ್ಗೂ ಕೂಡ ಸೇಮ್ ಎಜುಕೇಶನ್ ತರಬೇಕು ಅನ್ನೋದು ಮೌಲಾನಾ ಆಜಾದ್ ಅವರ ಐಡಿಯಾ ಆಗಿರುತ್ತೆ. He proposed the idea of free and compulsory education until 6 to 14 years. ಇವಾಗಲೂ ಕೂಡ ಕಾನೂನಿದೆ. ನಮ್ಮ ಎಜುಕೇಶನ್ ಮಿನಿಸ್ಟರ್, ಫಸ್ಟ್ ಎಜುಕೇಶನ್ ಮಿನಿಸ್ಟರ್ ಆದಂತಹ ಮೌಲಾನಾ ಆಜಾದ್ ಅವ್ರು ತಂದಿರ್ತಕ್ಕಂಥ ಒಂದು ರೈಟ್ ಅದು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ 6 to 14 years. ಈ ಒಂದು ಎಜುಕೇಷನ್ನ ಅವರು, ಈ ಒಂದು ಪಾಲಿಸಿನ ಅವರು ಇಂಡಿಯಾಗೆ ತಂದ ಮೇಲೆ ತುಂಬ ರೆವಲ್ಯೂಷನ್ ಆಗುತ್ತೆ. ಪ್ರತಿಯೊಂದು ಸ್ಟೂಡೆಂಟ್ ಕೂಡ, ಗರ್ಲ್ಸ್ ಬಾಯ್ಸ್ ಪ್ರತಿಯೊಬ್ಬರು ಸಹ ಎಜುಕೇಷನ್ನ ಪಡೆಯುವಂಥ ನಮ್ಮ ಜನ್ಮಸಿದ್ಧ ಹಕ್ಕು ಅನ್ನೋ ಹಾಗಾಗುತ್ತೆ ಈ ಮೌಲಾನಾ ಆಜಾದ್ ಅವ್ರು ತಂದಂತಹ ರೂಲ್ಸು. ಅವರು ಬರೀ ಸ್ಕೂಲ್ಸ್ನಲ್ಲ, ಪ್ರತಿಯೊಂದು ಪೊಯೆಟ್ಗಾಗಿರ್ಬೋದು, ಆ ಒಂದು ಲಿಟ್ರೇಚರ್ ಡಿಪಾರ್ಟ್ಮೆಂಟ್ಗಾಗಿರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಕೂಡ ಅವರು ಸ್ಕೂಲ್ಸು ಕಾಲೇಜಸ್ನೆಲ್ಲ ಬಿಲ್ಡ್ ಮಾಡಿರ್ತಾರೆ. ಇದು ಮೌಲಾನಾ ಆಜಾದ್ ಅವರ ಕಾಂಟ್ರಿಬ್ಯೂಷನ್ ಟು ಇಂಡಿಯಾ. ಕೋ ಎಕ್ಸಿಸ್ಟೆನ್ಸ್ ಆಫ್ ಮೌಲಾನಾ ಆಜಾದ್ನ 5 marks ಕೇಳೋ ಚಾನ್ಸಸ್ ಇರುತ್ತೆ. ಈ ರೀತಿ ಇಲ್ಲಿ ಪಾಯಿಂಟ್ಸ್ನ ಹೇಳಿದೀವಲ್ಲ, ಅಲ್ಲಿ MCQ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಬ್ರೀಫ್ ಐಡಿಯಾನ ನಾವು ಎಕ್ಸಾಮಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಸ್ವರಾಜ್ಯ. ಬಾಲ್ ಗಂಗಾಧರ್ ತಿಲಕ್. Bal Gangadhar Tilak was a scholar, philosopher and an ardent nationalist. ಅವ್ರು ಏನು ಮಾಡ್ತಿದ್ರು ಅಂದರೆ, ಬಾಲ್ ಗಂಗಾಧರ್ ತಿಲಕ್ ಒಂದು ಪೂರ್ ಬ್ರಾಹ್ಮಿಣ್ ಫ್ಯಾಮಿಲಿಯಲ್ಲಿ ಬಾರ್ನ್ ಆಗಿರ್ತಾರೆ. ಸೊ ಅವ್ರು ಏನು ಮಾಡಿರ್ತಾರೆ ಅಂದರೆ ಟೀಚರ್ ಆಗಿ ಜಾಯಿನ್ ಮಾಡಿರ್ತಾರೆ. ಅವರು ಡಿಗ್ರಿ ಯಾವ ಥರ ತೊಗೊಂಡಿರ್ತಾರೆ ಅಂದರೆ ಮ್ಯಾಥಮೆಟಿಕ್ಸ್ ಮತ್ತು ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜಲ್ಲಿ ಅವರು ಡಿಗ್ರಿನ ತೊಗೊಂಡಿರ್ತಾರೆ. ಅವರು ಒಂದು ಸ್ಕೂಲ್ನಲ್ಲಿ ಟೀಚರ್ ಆಗಿ ಜಾಯಿನ್ ಆಗ್ತಾರೆ. ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾರೆ. ಅಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ ವೀಕ್ಲಿ ನ್ಯೂಸ್ ಪೇಪರ್ನ ಪಬ್ಲಿಷ್ ಮಾಡ್ತಾರೆ. ಕೇಸರಿ ಇನ್ ಮರಾಠಿ ಲ್ಯಾಂಗ್ವೇಜ್, ಮರಾಠ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅನ್ನೋ 2 ನ್ಯೂಸ್ ಪೇಪರ್ನ ಅವರು ಪಬ್ಲಿಷ್ ಮಾಡ್ತಾರೆ. ಈ ಒಂದು ಕಾರಣದಿಂದಾಗಿ ಬ್ರಿಟಿಷ್ ಅವರು ಬಾಲ್ ಗಂಗಾಧರ್ ತಿಲಕ್ ಅವ್ರನ್ನ 18 months ಮೀನ್ಸ್ 1.5 years ಕಾಲ ಅವರು ಇಂಪ್ರಿಸನ್ಮೆಂಟಲ್ಲಿ ಇರಬೇಕಾಗುತ್ತೆ. ಬಾಲ್ ಗಂಗಾಧರ್ ತಿಲಕ್ ಸಪೋರ್ಟೆಡ್ ಫಾರ್ ಗಾಂಧೀಜಿ ಇನ್ ನಾನ್ ಕಾರ್ಪೊರೇಷನ್, ಸತ್ಯಾಗ್ರಹ ಆ್ಯಂಡ್ ಬಾಯ್ಕಾಟ್ ಆಫ್ ಬ್ರಿಟಿಷ್ ಗೂಡ್ಸ್. ಈ ಎಲ್ಲ ಮೂಮೆಂಟ್ಸಲ್ಲೂ ಕೂಡ ಬಾಲ್ ಗಂಗಾಧರ್ ತಿಲಕ್ ಅವರು ಗಾಂಧೀಜಿ ಅವರ ಬೆಂಬಲಕ್ಕಿರ್ತಾರೆ. ಈ ಏಮಡೆಡ್ ಸ್ವರಾಜ್ಯ ಮೀನ್ಸ್ ಎಲ್ರಿಗೂ ಸಹ ಡೆಮೋಕ್ರಸಿ ಇರಬೇಕು, ಎಲ್ಲರೂ ಸಹ ಸ್ವತಂತ್ರವಾಗಿರಬೇಕು ಅನ್ನೋ ಏಮು ಬಾಲ್ ಗಂಗಾಧರ್ ತಿಲಕ್ ಅವ್ರದ್ದಾಗಿರುತ್ತೆ. ಈ ಒಂದು ಕಾರಣದಿಂದಾಗಿ ಅವರು 6 years ಬರ್ಮಾದಲ್ಲಿ ಇಂಪ್ರಿಸನ್ ಆಗಬೇಕಾಗುತ್ತೆ. ಆ 6 years ಇಂಪ್ರಿಸನ್ ಆಗಿದ್ದಾಗ ಏನು ಮಾಡ್ತಾರೆ ಅಂದರೆ, ಜೈಲಲ್ಲಿ ಇದ್ದಾಗಲೇ ಅವರು ಶ್ರೀಮದ್ ಭಗವದ್ಗೀತಾ ರಹಸ್ಯ ಅನ್ನೋ ಬುಕ್ನ ಬರೀತಾರೆ. ನಮಗೆ ಕೇಳಬಹುದು ಯಾರು ಬರೆದಿದ್ದು ಈ ಬುಕ್ನ, ಶ್ರೀಮದ್ ಭಗವದ್ಗೀತಾ ರಹಸ್ಯ ಅನ್ನೋ ಬುಕ್ನ ಯಾರು ಬರೆದಿದ್ರು ಅಂದರೆ ಬಾಲ್ ಗಂಗಾಧರ್ ತಿಲಕ್ ಅವರು ಬರೀತಾರೆ. ಏನಾಗುತ್ತೆ ಅಂದರೆ ಬ್ರಿಟಿಷ್ ಅವ್ರು ಏನು ಹೇಳ್ತಾರೆ, ರೂಲ್ಸ್ ಮಾಡ್ತಾರೆ, ಯಾರೂ ಸಹ ಗ್ರೂಪಲ್ಲಿ ನಿಂತ್ಕೊಬಾರ್ದು ಇಂಡಿಯನ್ಸು. ಯಾಕೆ ಅಂದರೆ ಡಿಸ್ಕಸ್ ಮಾಡಿ ಬ್ರಿಟಿಷ್ ಅವ್ರ ವಿರುದ್ಧನೇ ಏನಾದರೂ ಪ್ರೊಟೆಸ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಏನು ಹೇಳ್ತಾರೆ ಅಂದರೆ ಬ್ರಿಟಿಷ್ ಅವ್ರು ಹೇಳ್ತಾರೆ ಇಂಡಿಯನ್ಸ್ ಯಾರು ಸಹ ಗುಂಪಲ್ಲಿ ನಿಂತ್ಕೊಬಾರ್ದು ಅಂತ. ಇದನ್ನು ಕೇಳಿದಂಥ ಬಾಲ್ ಗಂಗಾಧರ್ ತಿಲಕ್ ಅವರು ಏನು ಐಡಿಯಾ ಮಾಡ್ತಾರೆ ಅಂದರೆ ಫೆಸ್ಟಿವಲ್ಸು, ಅದರಲ್ಲೂ ಗಣೇಶ ಫೆಸ್ಟಿವಲ್ ಮತ್ತು ಶಿವಾಜಿ ಮಹಾರಾಜ ಫೆಸ್ಟಿವಲ್ ಮಾಡಿದ್ರೆ ಆಸ್ ಇಂಡಿಯನ್ಸ್ ಅಲ್ಲಿ ಹಿಂದೂಸ್ ಮುಸ್ಲಿಮ್ಸ್ ಪ್ರತಿಯೊಬ್ಬರು ಸಹ ಜಾಯಿನ್ ಆಗ್ತಾರೆ. ಅವಾಗ ನಾವು ಡಿಸ್ಕಸ್ ಮಾಡಬಹುದು ಅನ್ನೋ ಒಂದು ಕಾರಣದಲ್ಲಿ ಅವರು ಒಂದು ಫೆಸ್ಟಿವಲ್ಸ್ನ ಮಾಡ್ತಾರೆ. ಆವಾಗಲೂ ಸಹ ಅವರು 18 months ಇಂಪ್ರಿಸನ್ ಆಗಬೇಕಾಗತ್ತೆ. ನೆಕ್ಸ್ಟ್ ಆ ಒಂದು ಇಂಪ್ರಿಸನ್ಮೆಂಟ್ ಎಲ್ಲ ಮುಗಿಸಿ ಬಂದಮೇಲೆ ಬಾಲ್ ಗಂಗಾಧರ್ ತಿಲಕ್ ಹೇಳೋ ಸ್ಲೋಗನ್ ಯಾವುದು ಅಂದರೆ, ಸ್ವರಾಜ್ಯ ಇಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ವಿಲ್ ಹ್ಯಾವ್ ಇಟ್ ಅನ್ನೋ ಸ್ಲೋಗನ್ ಬಾಲ್ ಗಂಗಾಧರ್ ತಿಲಕ್ ಹೇಳ್ತಾರೆ. ಇದು ನನ್ನ ಸ್ವರಾಜ್ಯ ಅನ್ನೋದು ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಪಡ್ಕೊತೀನಿ ಅನ್ನೋದು ಬಾಲ್ ಗಂಗಾಧರ್ ತಿಲಕ್ ಅವರ ಒಂದು ಪ್ರಿನ್ಸಿಪಲ್ ಆಗಿರುತ್ತೆ. ಇಷ್ಟು ಬಾಲ್ ಗಂಗಾಧರ್ ತಿಲಕ್ ಅವರ ಇಂಟ್ರಡಕ್ಷನ್ ಪಾರ್ಟ್ ಆಯಿತು. ಇವಾಗ ಅವ್ರು ಯಾವ್ಯಾವ ಟೈಟಲ್ಸ್ನ ತಗೊಂಡಿದ್ದಾರೆ. ಆಫ್ಟರ್ ಹಿಸ್ ಡೆತ್ ಗಾಂಧೀಜಿ ಗೇವ್ ಅ ಟೈಟಲ್ ಫಾರ್ ಬಾಲ್ ಗಂಗಾಧರ್ ತಿಲಕ್ ಆಸ್ ದ ಮೇಕರ್ ಆಫ್ ಮಾಡರ್ನ್ ಇಂಡಿಯಾ. ಮಹಾತ್ಮ ಗಾಂಧೀಜಿ ಅವರು ಬಾಲ್ ಗಂಗಾಧರ್ ಅವರು ಸತ್ತ ನಂತರ ಅವ್ರ ಟೈಟಲ್ ಹೇಳ್ತಾರೆ ದ ಮೇಕರ್ ಆಫ್ ಮಾಡರ್ನ್ ಇಂಡಿಯಾ ಅನ್ನೋ ಟೈಟಲ್ ಆಗಿ ಹೇಳ್ತಾರೆ. ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಅನ್ನೋರು ದ ಫಾದರ್ ಆಫ್ ಇಂಡಿಯನ್ ರೆವಲ್ಯೂಷನ್ ಅಂತ ಹೇಳ್ತಾರೆ ಬಾಲ್ ಗಂಗಾಧರ್ ತಿಲಕ್ ಅವ್ರನ್ನ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನು ಅಂದರೆ, ಬ್ರಿಟಿಷ್ ಆಥರ್ ಆದಂತಹ ವ್ಯಾಲೆಂಟೈನ್ ಚಿರಾಲ್ ಅನ್ನೋರು ಇಂಡಿಯನ್ ಅನ್ರೆಸ್ಟ್ ಬುಕ್ನಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವ್ರನ್ನ ದ ಫಾದರ್ ಆಫ್ ಇಂಡಿಯನ್ ಅನ್ರೆಸ್ಟ್ ಅನ್ನೋ ಟೈಟಲ್ ಅಲ್ಲಿ ಕರೆದಿದ್ದಾರೆ. ನೆಕ್ಸ್ಟ್ ಲೋಕಮಾನ್ಯ ತಿಲಕ್ ಅನ್ನೋದನ್ನ ರವೀಂದ್ರನಾಥ್ ಟ್ಯಾಗೋರ್ ಅವರು ಬಾಲ್ ಗಂಗಾಧರ್ ಅವ್ರಿಗೆ ಟೈಟಲ್ ನೀಡಿದ್ದಾರೆ. ಈ 4 ಟೈಟಲಲ್ಲಿ ನಮಗೆ ಯಾವ್ದಾರ ಒಂದನ್ನ MCQ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ನಲ್ಲಿ
ಹೂ ಈಸ್ ಕಾಲ್ಡ್ ಆಸ್ ದ ಮೇಕರ್ ಆಫ್ ದ ಮಾಡರ್ನ್ ಇಂಡಿಯಾ ಅನ್ನೋ ಕ್ವಶನ್ ಅರೈಸ್ ಆಗಿದೆ. ಸೊ ದೇರ್ ಇಸ್ ಮೋರ್ ಚಾನ್ಸಸ್ ಈ ಒಂದು ಕ್ವಶನ್ಸ್ನಲ್ಲಿ ಯಾವ್ದಾದ್ರು MCQ ಕೇಳಬಹುದು. ಓವರ್ ಆಲ್ ಇಂಟ್ರೊಡಕ್ಷನ್ ಪಾರ್ಟ್ನ ಬಾಲ್ ಗಂಗಾಧರ್ ತಿಲಕ್ ಅವ್ರ ಬಗ್ಗೆ ಬರೀರಿ ಅಂತ 5 ಮಾರ್ಕ್ಸ್ ಕೇಳ್ತಾರೆ. ಇಷ್ಟು ಇಂಟ್ರೊಡಕ್ಷನ್ ಪಾರ್ಟ್ನ ಬರೀಬೇಕು. ದಿಸ್ ಇಸ್ ದ ಕಾನ್ಸೆಪ್ಟ್ ವಿಚ್ ಇಸ್ ಗಿವನ್ ಬೈ ದ ಬಾಲ್ ಗಂಗಾಧರ್ ತಿಲಕ್. ನೆಕ್ಸ್ಟ್ ಕಾನ್ಸೆಪ್ಟ್ ಇಂಟಿಗ್ರಲ್ ಹ್ಯುಮ್ಯಾನಿಸಮ್ ವಿಚ್ ಈಸ್ ಪ್ರಪೋಸ್ಡ್ ಬೈ ದೀನ್ ದಯಾಳ್ ಉಪಾಧ್ಯಾಯ್. ಫಸ್ಟ್ ದೀನ್ ದಯಾಳ್ ಉಪಾಧ್ಯಾಯ್ ಅವ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ ವಾಸ್ ಬಾರ್ನ್ ಇನ್ ಎ ಪೂರ್ ಬ್ರಾಹ್ಮಿಣ್ ಫ್ಯಾಮಿಲಿಯವರು ಬಾರ್ನ್ ಆಗ್ತಾರೆ. ಅಟ್ 8 ವರ್ಷ ಇದ್ದಾಗಲೇ ಸಹ ಅವ್ರ ತಂದೆ ತಾಯಿ ಇಬ್ಬರೂ ಸಹ ಕಳ್ಕೊತಾರೆ. ಅವ್ರನ್ನ ಟೇಕ್ ಕೇರ್ ಮಾಡಿದ್ದು ಅವರ ಮೆಟರ್ನಲ್ ಅಂಕಲ್ ಆಗಿರ್ತಾರೆ. ಅವರ ಮೆಟರ್ನಲ್ ಅಂಕಲ್ ಅವ್ರನ್ನ ಟೇಕ್ ಕೇರ್ ಮಾಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅವರು ಮಹಾರಾಜ ಆಗಿರ್ತಕ್ಕಂಥ ಒಬ್ಬ ಕಿಂಗ್ನಲ್ಲಿ ಅವರು ಒಂದು ಬುಕ್ 250 ರುಪೀಸ್ ಒಂದು ಬುಕ್ನ ಅವ್ರಿಗೆ ಪರ್ಚೇಸ್ ಮಾಡೋ ಹಾಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಅಷ್ಟೇ ಅಲ್ಲ, ಪ್ರತಿ ತಿಂಗಳು ₹10 ಅನ್ನೋ ಹಾಗೆ ಅವ್ರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ. ಆ ಒಂದು ಅಮೌಂಟ್ನಿಂದಲೇ ಅವರು BA ಕೂಡ ಕಂಪ್ಲೀಟ್ ಮಾಡ್ಕೊತಾರೆ. ಅದು ಸನಾತನ ಡಿಗ್ರಿ ಕಾಲೇಜ್ನಲ್ಲಿ ಅವರು ಕಂಪ್ಲೀಟ್ ಮಾಡ್ಕೊತಾರೆ. ಅವರ ಒಂದು ಏಮ್ ಏನಂದರೆ ಇಂಟಿಗ್ರಲ್ ಹ್ಯುಮ್ಯಾನಿಸಮ್ ಅಂದರೆ ಟು ಎನ್ಶೂರ್ ಡಿಗ್ನಿಫೈಡ್ ಲೈಫ್ ಫಾರ್ ಎವ್ರಿ ಹ್ಯೂಮನ್ ಬೀಯಿಂಗ್ ವೈಲ್ ಹ್ಯಾವಿಂಗ್ ಬ್ಯಾಲೆನ್ಸ್ ದ ನೀಡ್ಸ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಸೊಸೈಟಿ. ಪ್ರತಿಯೊಬ್ಬರು ಸಹ ಒಂದು ಡಿಗ್ನಿಫೈಡ್ ಲೈಫ್ನ ಲೀಡ್ ಮಾಡಬೇಕು. ಬೇರೆಯವ್ರ ಅಧೀನದಲ್ಲಿ ಇರ್ತೇನೆ ತಮ್ಮ ಗೌರವಾನ್ವಿತ ಒಂದು ಬದುಕನ್ನ ಅವ್ರು ನಡೆಸಬೇಕು ಅನ್ನೋದು ದೀನ್ ದಯಾಳ್ ಅವರ ಒಂದು ಮೇನ್ ಏಮ್ ಆಗಿರುತ್ತೆ. ಸೊ ಅವರು ಬ್ರಾಹ್ಮಿಣ್ ಫ್ಯಾಮಿಲಿಲಿ ಬಾರ್ನ್ ಆಗಿದ್ದಾರೆ. BA ಕಂಪ್ಲೀಟ್ ಮಾಡಿದ್ದಾರೆ ಸನಾತನ್ ಡಿಗ್ರಿ ಕಾಲೇಜಲ್ಲಿ. ನೆಕ್ಸ್ಟ್ ಈ ಕೇಮ್ ಇನ್ ಟು ಕಾಂಟ್ಯಾಕ್ಟ್ ವಿತ್ RSS. ಸೊ ಅವರ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಸೊ RSS ಬಗ್ಗೆ ಹೇಳ್ತಾ ಇರ್ತಾರೆ. ಅವರ ಫ್ರೆಂಡ್ಸ್ ಜೊತೆ ಹೋಗಿ RSS ಲೀಡರ್ ಆಗಿರ್ತಕ್ಕಂಥ KB ಹೆಡ್ಜ್ವರ್ತ್ ಅವ್ರನ್ನ ಮೀಟ್ ಮಾಡ್ತಾರೆ. KB ಹೆಡ್ಜ್ವರ್ತ್ ಮತ್ತೆ ದೀನ್ ದಯಾಳ್ ಉಪಾಧ್ಯಾಯ್ ತುಂಬ ಒಳ್ಳೆ ಕಾಂಟ್ಯಾಕ್ಟಲ್ಲಿ ಬರ್ತಾರೆ. ಸೊ ಅವರು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಸನಾತನ ಧರ್ಮದ ಬಗ್ಗೆ ಆಗಿರ್ಬೋದು, ತುಂಬ ಶಾಖಾಸ್ ಬಗ್ಗೆ ಅವರು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅವಾಗಲೇ ಅವ್ರಿಗೆ ಥಾಟ್ ಬಂದಿದ್ದು ಇಂಟಿಗ್ರಲ್ ಹ್ಯುಮ್ಯಾನಿಸಮ್ ಅನ್ನೋ ಥಾಟು. ನೆಕ್ಸ್ಟ್ ಅವರು BJP ಮೀನ್ಸ್ ಭಾರತೀಯ ಜನತಾ ಪಾರ್ಟಿ ಏನಿದೆ ಇವಾಗಿದೆ ಅದಕ್ಕೆ ಲೀಡರ್ ಆಗಿರ್ತಾರೆ ದೀನ್ ದಯಾಳ್ ಉಪಾಧ್ಯಾಯ್. ಸೊ ಅದೇನು ಇಂಟಿಗ್ರಲ್ ಹ್ಯುಮ್ಯಾನಿಸಮ್ ಅಂತ ಅಂದರೆ ಅದರಲ್ಲಿ 3 ಪ್ರಿನ್ಸಿಪಲ್ಸ್ ಬರುತ್ತೆ. ಫಸ್ಟ್ ಬಂದು ಪ್ರೈಮಸಿ ಆಫ್ ಹೋಲ್ ನಾಟ್ ಪಾರ್ಟ್. ಅಂದರೆ ನಿಮ್ಮ ವ್ಯೂ ಮಾತ್ರ ನೋಡಬೇಡಿ, ಪ್ರತಿಯೊಬ್ಬರ ವ್ಯೂನು ನೋಡಿ. ನಿಮ್ಗೆ ಅನಿಸುತ್ತೆ ಕರೆಕ್ಟ್ ಅಲ್ಲ, ಪ್ರತಿಯೊಬ್ಬರ ವ್ಯೂ ಪಾಯಿಂಟಲ್ಲೂ ಅನಿಸುತ್ತೆ. ಇವಾಗ ನೇಚರ್ ಪ್ರೊಟೆಕ್ಷನ್, ನಮ್ಮ ಮನೆ ಕಟ್ಟಬೇಕು ಅಂತ ನಾನು ಮರ ಹಾಳು ಮಾಡ್ತಿದ್ದೀನಿ ಅಂತ ಹೇಳ್ತಾರೆ, ಅದು ನಮ್ಮ ಪಾಯಿಂಟ್ ಆಫ್ ವ್ಯೂ. ಬಟ್ ಆ ಸೊಸೈಟಿಗೆ ಅದು ಒಪ್ಪುತ್ತಾ? ಆ ಮರದಿಂದ ಎಷ್ಟು ಯೂಸ್ ಆಗ್ತಿರುತ್ತೆ, ನ್ಯಾಚುರಲ್ ರಿಸೋರ್ಸಸ್ ಆಗಿದೆ. ಸೊ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಅಲ್ಲ, ಪ್ರತಿಯೊಬ್ಬರ ವ್ಯೂ ಪಾಯಿಂಟ್ ಆಫ್ ವ್ಯೂ ಯೂಸ್ ನೋಡಿ ಅನ್ನೋದು ಇಂಟಿಗ್ರಲ್ ಹ್ಯುಮ್ಯಾನಿಸಮ್ ದ ಪ್ರಿನ್ಸಿಪಲ್. ನೆಕ್ಸ್ಟ್ ಸುಪ್ರಿಮೇಸಿ ಆಫ್ ಧರ್ಮ ಅಂದರೆ ಇಲ್ಲಿ ಯಾವುದೇ ರಿಲಿಜಿಯನ್ ಅಲ್ಲ, ಬದಲಿಗೆ ಅದು ರೈಟ್ನೆಸ್. ಯಾವುದು ಕರೆಕ್ಟ್ ಆಗಿರುತ್ತೆ ಅದನ್ನು ಫಾಲೋ ಮಾಡಿ. ಅದು ಹಿಂದೂಸ್ ಆಗಿದ್ರು ಹೇಳಿರ್ಬೋದು, ಮುಸ್ಲಿಮ್ಸ್ ಆದರೂ ಹೇಳಿರ್ಬೋದು, ಯಾವ್ದು ರೈಟ್ ಆಗುತ್ತೆ ಅದನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಅಟಾನಮಿ ಆಫ್ ಅ ಸೊಸೈಟಿ. ಪ್ರತಿ ಒಬ್ಬ ಇಂಡಿವಿಜುವಲ್ ಬೆಳೆಯೋದಷ್ಟೇ ಅಲ್ಲ, ಇಡೀ ಸೊಸೈಟಿನೇ ಬೆಳಿಬೇಕು. ಒಬ್ಬ ಏನು ಬೆಳೀತಾ ಇದ್ದಾನೆ ಅಂತ ಅಂದಾಗ ಸೊಸೈಟಿ ಅವನು ತುಳಿಯೋದು ನೋಡೋದಲ್ಲ, ಇನ್ನು ಅವ್ರ ಜೊತೆ ಸೇರಿಕೊಂಡು ಇನ್ನು ಬೆಳೆಯೋದನ್ನ ನೋಡಬೇಕು ಅನ್ನೋದು ಪ್ರಿನ್ಸಿಪಲ್ಸ್ ಆಫ್ ಇಂಟಿಗ್ರಲ್ ಹ್ಯುಮ್ಯಾನಿಸಮ್ ಆಗಿರುತ್ತೆ. ನೆಕ್ಸ್ಟ್ ದೀನ್ ದಯಾಳ್ ಉಪಾಧ್ಯಾಯ್ opposite both Western capitalist individualism and a Marxist socialism. Individualism ಅಂತ ಅಂದಾಗ as usual individual development, socialism ಅಂತ ಬಂದಾಗ as a society development. ಎರಡನ್ನೂ ಅವರು ಅಪೋಸ್ ಮಾಡ್ತಾರೆ. ಬಿಕಾಸ್ ಕ್ಯಾಪಿಟಲಿಸ್ಟ್ ಇಂಡಿವಿಜುವಲ್ ಮತ್ತೆ ಮ್ಯಾಕ್ಸಿಸ್ಟ್ ಸೋಷಿಯಲಿಸಮ್ ಇಟ್ ಇನ್ವಾಲ್ವ್ಸ್ ಓನ್ಲಿ ದ ಮೈಂಡ್ ಆಫ್ ಅ ಹ್ಯೂಮನ್ ಬಾಡಿ. ಅದರಲ್ಲಿ ಸ್ಪಿರಿಚುಯಾಲಿಟಿ ಅನ್ನೋದು ಕಾಣಿಸೋದಿಲ್ಲ. ಒಬ್ಬ ಹ್ಯೂಮನ್ ಬೀಯಿಂಗ್ ಡೆವಲಪ್ ಆಗಬೇಕು ಅನ್ನೋದ್ರ ಅಂದರೆ ಅವನು ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಸ್ ವೆಲ್ ಆಸ್ ಮೈಂಡ್ ಡೆವಲಪ್ಮೆಂಟ್ ಕೂಡ ಆಗಿರಬೇಕು. ಆದರೆ ಇವೆರಡು ಕೇಸ್ನಲ್ಲಿ ಕ್ಯಾಪಿಟಲಿಸ್ಟ್ ಇಂಡಿವಿಜುವಲಿಸಮ್ ಆಸ್ ವೆಲ್ ಆಸ್ ಮ್ಯಾಕ್ಸಿಸ್ಟ್ ಸೋಷಿಯಲಿಸಮ್ ಅಲ್ಲಿ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಕಾಣಿಸ್ತಿರ್ಲಿಲ್ಲ. ಸೊ ಅದಕ್ಕೆ ಅವರು ಅದನ್ನ ಅಪೋಸ್ ಮಾಡ್ತಾರೆ. ಬಿಕಾಸ್ ಇಟ್ ಡಸಂಟ್ ಕನ್ಸಿಡರ್ ಸ್ಪಿರಿಚುಯಾಲಿಟಿ, ದೇ ಕನ್ಸಿಡರ್ ಓನ್ಲಿ ಮೆಟೀರಿಯಾಲಿಟಿ. ಸೊ ದೀನ್ ದಯಾಳ್ ಉಪಾಧ್ಯಾಯ್ ಅನ್ನೋರು ಇಂಟಿಗ್ರಲ್ ಹ್ಯುಮ್ಯಾನಿಸಮ್ ಅನ್ನೋ ಕಾನ್ಸೆಪ್ಟ್ನ ಪ್ರಪೋಸ್ ಮಾಡಿದ್ದಾರೆ. ಅವರ ಹಿಸ್ಟ್ರಿ ಮೀನ್ಸ್ ಅವರೆಲ್ಲ ಸ್ಟಡಿ ಮಾಡಿದ್ರು, ಯಾವ್ಯಾವ ರೀತಿ ಸಿಚುವೇಶನ್ಸ್ನ ಫೇಸ್ ಮಾಡಿದ್ರು ಅನ್ನೋದೇ ಇದಕ್ಕೆ ನೋಡಿದ್ದೀವಿ. ಇಂಟಿಗ್ರಲ್ ಹ್ಯುಮ್ಯಾನಿಸಮ್ ಕಾನ್ಸೆಪ್ಟ್ನ ನಮಗೆ 5 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ದೀನ್ ದಯಾಳ್ ಉಪಾಧ್ಯಾಯ್ ಇಲ್ಲಿ ಹೇಳಿದಾಗೆ ಯಾರು RSSಗೆ ಜಾಯ್ನ್ ಆಗಿದ್ರು, ಅವರಿಗೆ RSSನ ಫೌಂಡರ್ ಯಾರು, KB ಹೆಡ್ಜ್ವರ್ತ್ ಅನ್ನೋದನ್ನೆಲ್ಲ ನಮಗೆ MCQ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟು ಅಷ್ಟೇ ಅಲ್ಲ, ನಮಗೆ ಮ್ಯಾಕ್ಸಿಸ್ಟ್ ಇಂಡಿವಿಜುವಲ್ ಮತ್ತು ಮ್ಯಾಕ್ಸಿಸ್ಟ್ ಸೋಷಿಯಲಿಸಮ್, ಕ್ಯಾಪಿಟಲಿಸ್ಟ್ ಇಂಡಿವಿಜುವಲ್ ಅನ್ನೋ ಕಾನ್ಸೆಪ್ಟ್ನ ಯಾರು ಅಪೋಸ್ ಮಾಡ್ತಾರೆ ಅಂತ ಕೇಳಿದಾಗ ದೀನ್ ದಯಾಳ್ ಉಪಾಧ್ಯಾಯ್ ಅಂತ ಬರೀಬೇಕಾಗುತ್ತೆ. ಈ ಒಂದು ಕ್ವಶನ್ನ BCom ಎಕ್ಸಾಮಲ್ಲಿ ನಮಗೆ 5 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ.
ನಮ್ಮ ಚಾಪ್ಟರಿನ ಲಾಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ವಾಲಂಟರಿಸಮ್ ವಿಚ್ ಇಸ್ ಗಿವನ್ ಬೈ ವಿನೋಬಾ ಭಾವೆ. ವಿನೋಬಾ ಭಾವೆ ಅನ್ನೋರು ಯಾರು ಅಂದರೆ ಈ ವಾಸ್ ಅ ಫಾಲೋವರ್ ಆಫ್ ಮಹಾತ್ಮ ಗಾಂಧೀಜಿ. ಅವರ ಸ್ಟೂಡೆಂಟ್ ಲೈಫ್ ಇದ್ದಾಗಲಿಂದ ಸಹ ವಿನೋಬಾ ಭಾವೆ ಅನ್ನೋರು ಗಾಂಧೀಜಿಯವರ ಫಾಲೋವರ್ ಆಗಿರ್ತಾರೆ. ಗಾಂಧೀಜಿಯವರು ಸತ್ತ ನಂತರ ಪ್ರತಿಯೊಂದು ಅವ್ರ ಭಾಷಣದಲ್ಲಿ ಈ ಸ್ಪೀಚಸ್ ಆಗಿರ್ಬೋದು, ಅವ್ರ ಥಾಟ್ಸ್ ಎಲ್ಲ ಗಾಂಧೀಜಿಯವರ ಇನ್ಫ್ಲೂಯೆನ್ಸಿಂದನೇ ಆಗಿರುತ್ತೆ. ಗಾಂಧೀಜಿಯವರು ಯಾವ ರೀತಿ ಮಾತಾಡ್ತಿದ್ರು, ಯಾವ ರೀತಿ ನಾನ್ ವೈಲೆನ್ಸ್ನೆಲ್ಲ ಕಾನ್ಸೆಪ್ಟ್ನೆಲ್ಲ ಯಾವ ರೀತಿ ಫಾಲೋ ಮಾಡ್ತಿದ್ರು, ಅದೇ ರೀತಿ ವಿನೋಬಾ ಭಾವೆ ಅನ್ನೋರು ಸಹ ಅವರ ಒಂದು ಹಾದಿಲೇ ನಡೆದಂತಹ ಸ್ಟೂಡೆಂಟ್ ಆಗಿರ್ತಾರೆ. ವಿನೋಬಾ ಭಾವೆ ಒಂದು 5 ವಾಲಂಟರಿಸಮ್ ಅಂದರೆ ಸ್ವ ಇಚ್ಛೆಯಿಂದ ವಾಲಂಟರಿಯಾಗಿ ಆ್ಯಕ್ಷನ್ ಮಾಡೋ ಅಂಥದ್ದು. ಅದರಲ್ಲಿ 5 ಕಾನ್ಸೆಪ್ಟ್ ಬರುತ್ತೆ. ಭೂದಾನ, ಆ ವರ್ಡ್ ಕೇಳಿದ ತಕ್ಷಣ ಗೊತ್ತಾಗುತ್ತೆ. ಭೂ ಅಂತ ಅಂದಾಗ ಲ್ಯಾಂಡ್. ಸೊ ವಿನೋಬಾ ಭಾವೆ ಅನ್ನೋರು ಏನು ಹೇಳ್ತಾರೆ ಅಂದರೆ, ಯಾರ ಹತ್ರ ಹೆಚ್ಚಿಗೆ ಲ್ಯಾಂಡ್ ಇರುತ್ತೆ, ಮೀನ್ಸ್ ಇವಾಗ ನಮಗೆ ಡೈಲಿ ಒಂದು ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಒಂದು 5 acres ಲ್ಯಾಂಡ್ ಸಾಕು ಅಂದರೆ, ಒಬ್ಬೊಬ್ರು ತುಂಬ acres ಆಫ್ ಲ್ಯಾಂಡ್ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ, ಯಾರ ಹತ್ರ ಇರೋದಿಲ್ಲ ಲ್ಯಾಂಡ್, ಪ್ರತಿಯೊಂದು ತಗ್ಲಕ್ಕೂ ಊಟಕ್ಕೂ ಕೂಡ ಕಷ್ಟಪಡ್ತಿರ್ತಾರೆ, ಅವ್ರ ಹತ್ರ ಲ್ಯಾಂಡ್ ಇರೋದಿಲ್ಲ, ಅಂಥವ್ರಿಗೆ ದಾನ ಮಾಡಿ. ಅದರಲ್ಲಿ ಮೇನ್ ಬಂದಿದ್ದು ರಾಮಚಂದ್ರಪ್ಪ ಅನ್ನೋರು ಏನು ಮಾಡ್ತಾರೆ ಅಂದರೆ, ಅವ್ರ ಹತ್ರ ಇದ್ದಂಥ 100 acres ಆಫ್ ಲ್ಯಾಂಡ್ನ ದಾನವಾಗಿ ನೀಡ್ತಾರೆ. ಸೊ ಈಸ್ ದ ಪಾರ್ಟಿ ಹೂ ಪ್ರೊವೈಡ್ಸ್ ದ 100 acres ಆಫ್ ದ ಲ್ಯಾಂಡ್ ವಾಲಂಟರಿಲಿ ಇನ್ ದ ಕಾನ್ಸೆಪ್ಟ್ ಆಫ್ ಭೂದಾನ. ನೆಕ್ಸ್ಟ್ ಗ್ರಾಮದಾನ ಅಂತ ಅಂದಾಗ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇರುತ್ತೆ. ಸುಮಾರು ಒಂದು ಹಳ್ಳಿಲಿ ಒಂದು 50 ಜನ ಮಾತ್ರ ಇರ್ತಾರೆ. ಅಂಥವ್ರು ಏನು ಮಾಡಬೇಕು ಅಂದರೆ, ಯಾರಿಗೆ ಇರೋದಕ್ಕೆ ಜಾಗ ಕೂಡ ಇರೋದಿಲ್ಲ ಅವ್ರಿಗೆ ದಾನವಾಗಿ ನೀಡಿ ಅನ್ನೋದು ಗ್ರಾಮದಾನದ ಕಾನ್ಸೆಪ್ಟ್ ಆಗಿರುತ್ತೆ. ನೆಕ್ಸ್ಟ್ ಧನದಾನ, ವರ್ಡ್ ಹೇಳಿದಾಗೆ ಮನಿ. ಸೊ ದುಡ್ಡು ಯಾರ ಹತ್ರ ಇರುತ್ತೆ ಅವರು ದಾನ ಮಾಡಿ ಅಂತ ಹೇಳ್ತಾರೆ. ಸೊ ಯಾರಿಗೆ ದುಡ್ಡು ಜಾಸ್ತಿ ಇರುತ್ತೆ, ತುಂಬಾ ಶ್ರೀಮಂತರಾಗಿರ್ತಾರೆ, ಅದನ್ನು ಇನ್ವೆಸ್ಟ್ ಮಾಡೋದು ಬೇಡ, ಇಲ್ದಿರೋರಿಗೆ ಮನಿ ನೀಡಿ, ಸೊ ದಟ್ ಅವ್ರು ಕೂಡ ಇಂಪ್ರೂವ್ ಆಗ್ತಾರೆ ಅನ್ನೋದು ಧನದಾನ ಹೇಳ್ತಾರೆ. ಶ್ರಮದಾನ ಅಂತ ಅಂದಾಗ ವಿನೋಬಾ ಭಾವೆ ಹೇಳ್ತಾರೆ, ನೀವು ಮೀಡಿಯಮ್ ಆಫ್ ಎಕ್ಸ್ಟೆಂಡ್ನ ಮನಿ ಹಾಕಿ ತೊಗೊತೀರಾ, ಫಿಸಿಕಲ್ ವರ್ಕ್ ಆಗಿ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಕೆಲಸ, ಈಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳ್ತಾರೆ, ಅವಾಗ ನೀವೇನು ಮಾಡ್ತೀರಾ ಅಂದರೆ ದುಡ್ಡು ಕೊಟ್ಟು ಮಾಡಿಸೋ ಬದಲು ಅವ್ರು ಊಟ ಕೊಟ್ಟು ಏನಾದರೂ ಮಾಡಿ. ಶ್ರಮಕ್ಕೆ ತಕ್ಕಂಥ ಫಲನ ನೀಡಿ, ದುಡ್ಡನ್ನೇ ಯಾಕೆ ಯೂಸ್ ಮಾಡ್ತೀರಾ ಅನ್ನೋದು ಶ್ರಮದಾನ. ನೆಕ್ಸ್ಟ್ ಬುದ್ಧಿದಾನ, ಮೀನ್ಸ್ ಶೇರಿಂಗ್ ದ ನಾಲೆಡ್ಜ್. ಸೊ ನಿಮ್ಮ ಹತ್ರ ಇರ್ತಕ್ಕಂಥ ನಾಲೆಡ್ಜ್ನ ಬೇರೆಯವ್ರಿಗೂ ಶೇರ್ ಮಾಡಿ. ನಿಮ್ಮಲ್ಲೇ ಅದನ್ನು ಒಳಗಡೆ ಇಟ್ಕೊಬೇಡಿ, ಪ್ರತಿಯೊಬ್ಬರಿಗೂ ಆ ನಾಲೆಡ್ಜ್ನ ಶೇರ್ ಮಾಡಿ. ಬುದ್ಧಿದಾನಕ್ಕಿಂತ ಶ್ರೇಷ್ಠ ದಾನ ಬೇರೊಂದಿಲ್ಲ ಅನ್ನೋದು ವಿನೋಬಾ ಭಾವೆ ಅವರ ಕಾನ್ಸೆಪ್ಟ್. ಈ ಒಂದು 5 ದಾನಸ್ ಏನಿದೆ ಅದು ವಾಲಂಟರಿಯಾಗಿ ಬರಬೇಕು, ಬೇರೆಯವರು ಕಿತ್ಕೊಳ್ಳೋಂಥದ್ದಲ್ಲ, ನಮ್ಗೆ ಸ್ವಇಚ್ಛೆಯಿಂದ ಬರಬೇಕು, ನಾವು ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅನ್ನೋದು ವಾಲಂಟರಿಸಮ್ನ 5 ಕಾನ್ಸೆಪ್ಟ್ಸ್ ಆಗಿದೆ. ಇಲ್ಲಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ 2nd ಚಾಪ್ಟರ್ ಕೂಡ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಪೋಸ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ಆ ಡೌಟ್ನ ಕ್ಲಾರಿಫೈ ಮಾಡಿ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಮೂವ್ ಆಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.